ಎಲ್ರಿಗೂ ನಮ್ಮ ಚಾನಲಿಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗೆ ನಾವಿರೋ ಟ್ರೈನ್ ಟೂರ್ ಮಾಡಿ ತೋರಿಸ್ತೀನಿ. ನೀವಿರೋದಲ್ಲ, ಎಲ್ಲರೂ ಇರೋ ಟ್ರೈನೇ ಇದು. ನಡಿ. ಸರಿ, ಆಯಿತು, ಬನ್ನಿ. ಎಲ್ಲರೂ ಓಡಾಡ್ತಿರ್ತಾರೆ ಟ್ರೈನಲ್ಲಿ, ನೀನು ಒಬ್ಳೇನಾ? ಸದ್ಯಕ್ಕೆ ನಾನು ಒಬ್ಳೆ. ಈಗ ಫಸ್ಟ್ ಡೋರ್ ತಲ್ಲದ ಕೇಳಿ ಸೌಂಡ್ ಬರ್ತೈತೆ. ಈಗ ಇದು ನಮಗೆ ಅಲರ್ಟ್ ಆಗಿದ್ದ ಸೀಟು 6. ಮತ್ತು ನೀವು ಮಲ್ಗೆ ಎಲ್ಲ ನಾ ಎದ್ದಾಯ್ತು ಎಷ್ಟೊತ್ತು ಅಂತ. ಈ ಕಡೆ ನಡಿ, ಈ ಕಡೆ ತೋರಿಸು. ಹಾಂ ತೋರಿಸಿ ಇವಾಗ. ಇದು ಇವ್ರ ಸೀಟು, ಅದು ಮೇಲ್ಗಡೆ ನನ್ನ ಸೀಟು. ಡೋರ್ ಪಕ್ಕನೇ ಇರೋದ್ರಿಂದ ರಾತ್ರಿ ಎಲ್ಲ ತಡೀರಿ ಹೋಗ್ಲಿ. ಡೋರ್ ಪಕ್ಕನೇ ಇರೋದ್ರಿಂದ ರಾತ್ರಿ ಎಲ್ಲ ಸೌಂಡ್ ಆಗಿ ನಿದ್ದೆ ಬರ್ತಿರ್ಲಿಲ್ಲ ಸರಿಯಾಗಿ. ಆಮೇಲೆ ಎಷ್ಟು ಗಂಟೆ ಟ್ರೈನ್ ಇದ್ದಿದ್ದು ನಮಗೆ? 11 ಗಂಟೆ ಟ್ರೈನ್ ಇದ್ದಿದ್ದು. 10:55 ಟ್ರೈನು 1:05 ಬಂದಿತ್ತೆ. ಬೆಳಗಿನ ಜಾವ 1:05 ಬಂದಿರೋದು. 7 ಗಂಟೆಗೆ ರೀಚ್ ಆಗಬೇಕಾಗಿರೋ ಟ್ರೈನು 10:15 ಬೆಳಗ್ಗೆ ರೀಚ್ ಆಗ್ತೈತೆ. ಯಾಕೆ ಹಂಗೆ ಮಾಡ್ತೀರಾ? ನಿಮ್ಗೆ ಗೊತ್ತಾಗಲ್ವಾ? ನಾನಲ್ಲ, ಅಲ್ಲಿ ಹೋಗ್ಬಿಟ್ಟು ಕೇಳಿ ಯಾಕೆ ಲೇಟು ಅಂತ. ಚೂರು ಒಳಗೆ ಬನ್ನಿ. ಎಲ್ಲಿ? ಅಲ್ಲಿ ಹೋಗೋಣ. ಒಳಗಡೆ ಎಲ್ಲ ಹೋಗ್ತೀರಾ? ಸಾಕು, ಇಷ್ಟೇ ಸಾಕು. ತೋರಿಸು, ಇಲ್ಲಿಂದನೇ ತೋರಿಸು. ಇಲ್ಲಿಂದನೇ ತೋರಿಸ್ತೀನಿ. ಇದು ಇಷ್ಟೊಂದು ಪಿ ಜಿಗಳಲ್ಲಿರೋ ಥರ ಬೆಡ್ಗಳನ್ನ ಹಾಕ್ಬಿಟ್ಟಿದ್ದೀರಾ? ನಾನೇ ಹೇಳಿದ್ದೆ ಹಿಂಗೆ ಮಾಡಿ ಜನ ಜಾಸ್ತಿ ಬರಲಿ, ಎಲ್ರಿಗೂ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ತೋರಿಸ್ತಿದ್ದೀನಿ ಟೈಮ್ನಾ. 7 ಗಂಟೆಗೆ ಬೆಂಗಳೂರು ಬರಬೇಕಿದ್ದವರು 10:15 ಹತ್ತಿರ ಬರ್ತಿದ್ದೀವಿ. ಬೇಜಾರಾಗುತ್ತಲ್ಲ ಇಷ್ಟೊಂದು ಲೇಟ್ ಆದರೆ. ಇಷ್ಟೇನಾ ಹೋಮ್ ಟೂರ್ ನಿಮ್ಮದು? ಸದ್ಯಕ್ಕೆ ಸಾಕು. ಅಲ್ಲೆಲ್ಲರೂ ಕೂತಿದ್ದಾರೆ, ಅವ್ರಿಗೆ ಮುಜುಗರ ಆಗುತ್ತೆ. ವಾಶ್ರೂಮ್ ತೋರಿಸಿ ಹೆಂಗಿರುತ್ತೆ. ನಾನೇನೋ ಇದರಲ್ಲಿ ವಾಶ್ರೂಮ್ಸ್ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಖರಾಬು. ಇಲ್ಲೇನು ಮಾಡ್ತಾರೆ ಹೇಳಿ? ಇಲ್ಲಿ ಇಲ್ಲ, ನಾನು ನಮ್ಮಂಥವ್ರು ಬೆಳಗ್ಗೆ ಹೊತ್ತು ಎದ್ಮೇಲೆ ಅಲ್ಲಿ ಉಜ್ಕೊಳ್ಳೋದು, ಮುಖ ತೊಳ್ಕೊಳ್ಳೋದು ಮಾಡ್ತಾರೆ. ಉಜ್ಜಿಲ್ಲ. ನೀನು ನಿಜ ಹೇಳು, ಉಜ್ಜಿದ್ಯಾ? ಉಜ್ಜಿಲ್ಲ. ನಾನು ನೋಡಿ ಎಷ್ಟು ವಯಸ್ಸು. ನಾನು ಚೆನ್ನಾಗಿದ್ದೀನಿ ಅಲ್ಲ? ನೀನು ಚೆನ್ನಾಗಿಲ್ಲ. ನೀವೇ ಚೆನ್ನಾಗಿರಿ ಸರ್, ಸಾಕು. ನೀನು ಚೆನ್ನಾಗಿಲ್ಲ. ವಿತೌಟ್ ಮೇಕಪ್ ಹೆಂಗಿದ್ದೀನಿ? ನಾನೇನಾಗಿದ್ದೀನಿ ನೋಡಿ. ಮೇಕಪ್ಪು ನೋಡ್ತಾರೆ, ಕಮೆಂಟಲ್ಲಿ ನೋಡ್ತಾರೆ. ಸರಿ, ನಾನು ವಿತೌಟ್ ಮೇಕಪ್ಪೇ ಜಾಸ್ತಿ ಇರೋದು. ಸರಿ, ಟೂರ್ ಮಾಡಿಸಿ ಅಂದರೆ ಏನು? ಇಲ್ಲಿ ನಮಗೆ ಬೆಡ್ ಎಲ್ಲ ಕೊಡ್ತಾರಲ್ಲ, ಅವ್ರು ಮಾಡ್ಕೊಂಡಿರ್ತಾರೆ ಇಲ್ಲಿ. ಸರ್, ನಮ್ಮ ಬ್ಯಾಗ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀವಿ, ಬನ್ನಿ ಫಸ್ಟು. ಬ್ಯಾಗಲ್ಲಿ ಹೋದ್ರೆ ನಿನ್ನನ್ನು ಬಿಟ್ಬಿಟ್ಟು ಇದು ವೆಸ್ಟರ್ನ್ ಅಂದರೆ ಕೂತ್ಕೊಂಡ್ಮಾಡೋದು. ಚೆನ್ನಾಗೈತಾ? ಚೆನ್ನಾಗಿಲ್ವಾ? ತಡಿ, ಅದು ಕೂತ್ಕೊಂಡು ಮಾಡೋದು, ಇದೇ ನಿಂತ್ಕೊಂಡು ಮಾಡೋದಾ? ಹೆಚ್ಚು ಜಾಸ್ತಿ ಎರಡು ಕೂತ್ಕೊಂಡೆ ತಾನೇ ಮಾಡೋದು. ಇದು ಇಂಡಿಯನ್ ಸ್ಟೈಲು, ಅದು ವೆಸ್ಟರ್ನ್ ಸ್ಟೈಲು. ಎಲ್ಲಿ ನಿಂತ್ಕೊಂಡು ಮಾಡ್ತಾರಾ? ಇದೇ ಪರವಾಗಿಲ್ಲ, ಅಷ್ಟು ಸ್ಮೆಲ್ ಇಲ್ಲ. ಸರಿ, ಅಷ್ಟೊಂದೆಲ್ಲ ತೋರಿಸಲ್ಲ. ಆಯಿತು, ಸಾಕು ಇಷ್ಟೇ. ಹೋಗಿ. ಚಿಕ್ಕದ್ರಲ್ಲೆಲ್ಲ ಟ್ರೈನಲ್ಲಿ ಹಿಂಗೆ ಹೋಗಕ್ಕೆ ಎದುರುತ್ತಾ ಇದ್ವು. ಇವಾಗ ದೊಡ್ಡವಳಾಗ್ಬಿಟ್ಟಿದ್ಯಾ? ಇವಾಗ ಎದುರಿಕೆ ಆಗಲ್ಲ. ಇವಾಗಾದ್ರೂ ನೋಡು, ಆದ್ರೂ ಭಯ ಆಗುತ್ತೆ ಹೋಗೋಕೆ ಕೆಲವೊಂದ್ಸಲ. ಎಲ್ಲಿದು ಬಿಚ್ಚೋಗ್ಬಿಡುತ್ತೋ ಅಂತ ಎಲ್ಲ ಭಯ ಆಗುತ್ತೆ. ವಾಶ್ರೂಮಲ್ಲಿ ಕೂತಾಗ್ಲೂ ಹಂಗೆ ಆಗುತ್ತೆ ಒಂದೊಂದ್ಸಲ. ಇವಾಗೂ ಅಲ್ಲಾಡ್ತೈತೆ ನಡಿ. ವಾಶ್ರೂಮಲ್ಲಿ ಕೂತಾಗಿದ್ದು ಬಿಚ್ಚೋಗುತ್ತೆ ಅಂತ ಯೋಚನೆ ಮಾಡ್ತಿರ್ತೀಯ. ಅಕಸ್ಮಾತ್ ಬೋಗಿ ಬಿಚ್ಕೊಂಡು ಹೋಗ್ಬಿಟ್ರೆ ಏನೇನೋ ಥಾಟ್ಸ್ ಬರುತ್ತೆ ನನಗೆ. ಇದೇನೋ ಐತಲ್ಲ, ಏನಿದು? ಇದೆಲ್ಲ ಕಂಟ್ರೋಲ್ ಲೈಟ್ಸ್ ಇಂದೇನೋ ಇರಬೇಕು. ನಿಮಗೆ ಗೊತ್ತು ತಾನೆ, ಹೇಳಿ. ಡೋಂಟ್ ಸ್ವಿಚ್ ಆಫ್ ಫೈರ್ MCB. ಇಲ್ಲಿ ನಾನು ಎಲ್ಲ ಕಡೆ ನೀವೇ. ನಾನು ಅವ್ರು ವಿಡಿಯೋ ಮಾಡ್ತಿಲ್ವಲ್ಲ, ಅದಕ್ಕೇನೆ ಅವರೇ ತಗೋತಾರೆ. ನೋಡಿ ಎಷ್ಟು ನೀಟಾಗಿ ಮೈಂಟೈನ್ ಮಾಡೋರೆ. ಸಖತ್ ನೀಟಾಗಿ ಮೈಂಟೈನ್ ಮಾಡಿದಾರಲ್ಲ. ದುಡ್ಡು ಇಸ್ಕೊತಿರ್ತಾನೆ, ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡ್ಬೇಕು. ನಾನು ಇದೇ ಓದಿದ್ದು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು. MCB ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ, ಮಿಕ್ಕಿದೇನೋ ಗೊತ್ತಾಗ್ತಿಲ್ವಾ? ಏನೂ ಗೊತ್ತಾಗ್ತಾ ಇಲ್ಲ. ಇದು ವಾಟರ್ ರೈಸಿಂಗ್ ಪಂಪು, ಇದು ವಾಟರ್ ವೋಲ್ಟ್ ಮೀಟರು, ಆಂಪ್ ಮೀಟರು. ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋದು ಹೇಳ್ಕೊಟ್ರಿ ಚಪ್ಪಾಳೆ. ನಿನಗೆ ಗೊತ್ತಿರಲಿಲ್ಲ? ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟೇ. ಇಲ್ಲೊಂದೈತೆ, ಎಲ್ಲ ಬರ್ತಾವ್ರೆ. ನಮ್ಗೆ ಸ್ಟೇಷನ್ ಬರೋ ಇನ್ನೂ ಸ್ಟೇಷನ್ ಬಂದಿಲ್ಲ. ಸರಿ, ಈಗ ಸಾಕಲ್ಲ ನಮ್ಮ ಟೂರು? ಅದೊಂದು ತೋರಿಸು. ಅದು ಬೇಗ ಆಯ್ತಾ? ಇದು ಎಲ್ಲ ಎದ್ದವ್ರೆ, ಯಾಕೆ ಉಗಿಸ್ಕೊಳ್ಳ? ಇದು ಸೇಮು, ನಮ್ಗೆ ಹೋಗಿ ಯಾವ ಥರ ಅದೇ ಥರ ಇದುವ. ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡೋಣ. ಈ ಮಿರರ್ ಚೆನ್ನಾಗಿಲ್ಲ, ಆ ಮಿರರಲ್ಲೇ ಮಾಡೋದು. ಬ್ಯಾಂಗಲ್ಲು ಬಂಗಾರಿ. ನೆನೆ ಹೋಗಿದ್ ಮೂವಿ ಹೆಂಗಿತ್ತು? ಸೂಪರ್ ಆಗಿತ್ತು. ನಕ್ಕು ಸಾಕಾಗೋಯ್ತು. ನೀವು ಸ್ವಾತಿ ಫ್ರಮ್ ಕೋತಿ. ನಾನಿಲ್ಲ, ನೀವ್ ಯಾವ ಕಡೆ? ನಾನಿಲ್ಲ. ರೆಡಿ? ಈ ಕಡೆ. ಬ್ಯಾಂಗಲ್ಲು ಬಂಗಾರಿ
ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಸಾಕು ಸಾಕು ಹೋಗು. ನೆನ್ನೆದು ಸಾಂಗು ನೆನ್ನೆದು ಸಾಂಗ್ ಅದು ಬರಲ್ಲ. ಅದು ಚೆನ್ನಾಗೈತೆ ಇದು. ಡೋರ್ ಓಪನ್ ಆಯ್ತು. ನೀವು ಹೋಗಿ ಸಾಕು, ಜಾಸ್ತಿ ಹೊತ್ತಿಲ್ಲಿ ಇರಬೇಡಿ ಅಂತ ಅದೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಸೌಂಡ್ ಬರುತ್ತೆ, ಸೌಂಡ್ ಡೋರ್ ಓಪನ್ ಆಗುತ್ತೆ. ಇದೆಲ್ಲ ಏನು ಇಲ್ಲಿ ಏನು ಬಾಕ್ಸ್ ಇದೆವಲ್ಲ ಇವೇನು? ಇಲ್ಲಿ ಥಿಂಗ್ಸ್ಗಳನ್ನ ಇಟ್ಕೊಳ್ಳಿ, ಅವ್ರದ್ದು ಏನೇನೋ ಇದ್ರಲ್ಲಿ ಸೋಪ್ ಬರುತ್ತಾ ಅವೆಲ್ಲ ಹೇಳ್ಬೇಕು. ಏನು ಗೊತ್ತಾ, ಇನ್ನೊಂದು ಗೊತ್ತಾ, ವಾಶ್ರೂಮಿಗೆ ಹೋಗ್ಬಿಟ್ಟು ಪಂಪ್ ಮಾಡ್ಬಿಟ್ಟು ಆದ್ ಮಾಡಿದ್ರೆ ನೀರೇ ಬರಲಿಲ್ಲ. ನೀರೇ ಬರ್ತಿಲ್ಲ. ನೀರೇ ಬರಲಿಲ್ಲ ಗೊತ್ತಾ, ಅಲ್ಲಿಗೆ ಹೋಗಿ ತೊಳ್ಕೊಂಡ್ಬಂದೆ. ಬರ್ತೈತಾ? ಅಲ್ಲಿ ಬರ್ತೈತೆ, ಅದು ಚಿಕ್ಕಗ್ ಬರ್ತೈತೆ ರೀ ಅಲ್ಲಿ. ಇದು ಹಂಗೇನೋ ಡೌಟು, ಚಿಕ್ಕಗ್ ಬರುತ್ತೆ ಅಲ್ಲಿ. ಹಂಗೇನೋ ಡೌಟು. ವಾಶ್ರೂಮಲ್ಲಿ ನೀರು ಬರ್ತೈತಾ? ಪ್ರೂಫ್ ಮಾಡ್ತೀನಿ. ನೆನ್ನೆಯಿಂದನೂ ನೀರು ಬರ್ತಿಲ್ಲ ಇದರಲ್ಲಿ. ಇಟ್ಟಿದ್ದಾರೆ. ವೇಸ್ಟ್ ಮಾಡ್ಬೇಡ. ವೇಸ್ಟ್ ನಾನೇನು ಮಾಡ್ತಿಲ್ಲ, ಬರ್ತಿದ್ದೆ ಅಂತ ತೋರಿಸ್ತಾ ಇರೋದು. ಅಲ್ಲ ಅದ್ರಲ್ಲಿ ಬಂತು. ಒಂದು ಟಿಕೆಟ್ ಪ್ರೈಸ್ ಎಷ್ಟೇನು? 750 ರೂಪಾಯಿ. 750 ರೂಪಾಯಿ. ಬಸ್ಸಲ್ಲೂ ಚೆನ್ನಾಗಿ ಫೆಸಿಲಿಟಿ ಇರುತ್ತೆ ಅಟ್ಲೀಸ್ಟು. ಹಲೋ, ಬಸ್ಸಲ್ಲಿ ವಾಶ್ರೂಮ್ ಇರಲ್ಲ ನೋಡಿ, ಅದೇ ಪ್ರಾಬ್ಲಮ್. ಅದೇ ವಾಶ್ರೂಮ್ ಬಸ್ ಐತೆ. ಏನು ರೋಡೋದಕ್ಕೂ ಚೆಲ್ಕೊಂಡು ಹೋಯ್ತಾರ? ಏನೇನೋ ಮಾತಾಡ್ತೇನೆ ಅವನು. ಇಲ್ಲೇದೇನೋ ಕೆಲವು ಸೀಟು ಇದು ಮಲ್ಕೊಳ್ಳೋಕೆ, ಇಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಇದ್ರ ಮೇಲೆ ಮಲಗಿರ್ತಾರೆ. ಅದೊಂಚೂರು ಅವರಿಗೂ ಏನಾದ್ರು ಮಾಡ್ಕೊಡ್ಬೇಕು ಅವರು. ಏನ ಸೀಟ್ನ ಚೆನ್ನಾಗಿ ಇಲ್ಲೇ ಮಾಡ್ಕೊಟ್ಟಿಲ್ವಾ? ಇದು ಅವ್ರು ಮಾಡ್ಕೊಳ್ಳೋದಕ್ಕೇನೆ ಮಾಡಿ. ಅವ್ರು ನೋಡು ಡೋರ್ ಓಪನ್ ಆಗ್ತಾನೆ ಇರುತ್ತೆ, ಅವ್ರಿಗೆ ಆಗಲ್ಲ. ಅವ್ರಿಗೂ ಕೇಳ್ಬಿಟ್ಟು ಮಾಡಿಸ್ಕೊಡು. ಆಯ್ತು ಸರಿ. ಇಲ್ಲೆಲ್ಲ ಮಾತಾಡೋಕ್ಕೆ ಮುಜುಗರ ಆಗುತ್ತೆ ನನಗೆ. ನಾನು ಈ ಕಡೆ ಬರ್ತೀನಿ. ನಂಗೆ ಗೊತ್ತಿಲ್ಲ ಟ್ರೈನಲ್ಲೆಲ್ಲ ಲಾಗ್ ಹೆಂಗೆ ಮಾಡ್ತಾರೆ ಇದರಲ್ಲಿ ಪಬ್ಲಿಕಲ್ಲಿ ಅಂತ. ಮುಜುಗರ ಅನಿಸುತ್ತೆ. ಇವಾಗಲೂ ನೋಡು ಮುಜುಗರ ಪಡ್ಕೊಂಡು ಮಾತಾಡ್ತಿದ್ದೀನಿ. ಅವ್ರು ನನ್ನನ್ನೇ ನೋಡ್ತವ್ರು ಆಗ್ಲಿಂದ. ಕನ್ನಡ ಬೇರೆ ಬರುತ್ತೆ, ನಾವಲ್ಲಿ ಹೆಂಗೆ ಓಪನ್ ಆಗಿ ಮಾತಾಡ್ತೀವಲ್ಲ, ಯಾಕೆಂದ್ರೆ ಅಲ್ಲಿರೋರಿಗೆ ಯಾರಿಗೂ ಕನ್ನಡ ಬರಲ್ಲ. ತೆಗಿಯಿಂದ ಬಂತೇನೋ, ನಾವು ಬಂದ್ವಿ ಅನ್ಸುತ್ತೆ. ನಾವು ರೀಚ್ ಆದ್ವಿ. ನಮ್ಮ ಬ್ಯಾಗ್ ಎಲ್ಲ ಸರಿ ತಕ್ಕೊಂಡಿದ್ದೀವಲ್ಲ, ರೆಡಿ ಇದೀವಲ್ಲ. ಸ್ಲಿಪ್ಪರ್ ಹಾಕೋಬೇಕಷ್ಟೆ. ಅಷ್ಟೊತ್ತಿನ ಮಲಗಿಯವರು ಒಂಚೂರು ಎದ್ದೆ. ಅಯ್ಯೋ, ಆ ಸೀಟಿಗೆ ಬೇರೆ ಯಾರೋ ಬಂದ್ಬಿಟ್ಟು ಮಲಗಿದ್ರು. ಎಲ್ಲಿ ಮಲ್ಕೊಂಡಿರ್ತಾರಲ್ಲ ಅವರು ಗೊನ್ನೆ ತೆಗೆದ್ಬಿಟ್ಟು ಇಲ್ಲಿ ಎತ್ಬಿಡೋದ? ಎಲ್ಲಿಗೆ? ಈ ಕಡೆ ಹಿಂಗೆ ಎತ್ತಿದ್ರು. ಹಂಗಂತ ಏನು ಗೊತ್ತಾ, ಪಾಪ ಅವ್ರದ್ದು ಫಸ್ಟ್ ಟೈಮ್ ಅನ್ಸುತ್ತೆ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಬುಕ್ಕೇ ಮಾಡಿಲ್ಲ, ಸುಮ್ಮನೆ ಇರ್ತೀಯಾ? ಅವ್ರಿಗೆ ಯಾವ ಬೋಗಿ ಅವ್ರು ಬುಕ್ ಮಾಡಿಲ್ಲ, ಗೊತ್ತಿಲ್ಲದಲ್ಲ ಏನಿಲ್ಲ. ಟೈಟ್ ಆಗಿದ್ರು ಅವರು. ನನಗೆ ಭಯ ಆಯ್ತು ಗೊತ್ತಾ. ಏನು ಮಾಡ್ಬಿಟ್ಟು ಅಂದ್ರೆ ಫುಲ್ ಕವರ್ ಮಾಡ್ಕೊಬಿಟ್ಟೆ ಮತ್ತೆ ಎಲ್ಲ. ನಾನು ನೋಡ್ತಾನೆ ಇದೀನಿ, ಕೇಳೋಣ ಅನ್ಕೊಂಡೆ ಟಿಕೆಟ್ನ, ಸುಮ್ಮನೆ ಹಾಕಿ. ಆಮೇಲೆ ಅವ್ರು ಹಂಗಂತಿದ್ರು, ಅದೇ ಸೀಟಿಗೆಲ್ಲ ಕೊಡ್ತಾರಲ್ಲ ಕವರ್ನೆಲ್ಲ, ಬೆಡ್ ಕವರ್ನ. ಹೋಗಿ ಟಿ ಮೀಟ್ ಮಾಡಿ ಅಂದ್ರೆ, ಟಿ ಅಂದ್ರೆ ಗೊತ್ತಾಯ್ತಿಲ್ಲ ಅವರಿಗೆ. ಕಂಡಕ್ಟರ್ ಮೀಟ್ ಮಾಡಿ ಎಲ್ಲ ಗೊತ್ತಿತ್ತದು. ಅವ್ರಿಗೆ ಕುಡಿದ್ಬಿಟ್ಟಿದಾರಲ್ಲ, ಮಲ್ಕೋಬೇಕು. ಮಲಯಾಳಂ ಅವರು ಗೊಡ್ಡೆ ತೆಗೆದು ನೀಟಾಗಿ ಇಲ್ಲಿ ಇರಿಸಿ, ಇಲ್ಲಿ ಸೀಟಿಗೆ ಈ ಥರ ಒರೆಸ್ತಾ ಹಿಂಗೆ. ಇವರು ಮಲಗಿರೋರಿಗೆ ಎಬ್ರಿಸ್ಬಿಟ್ಟು ಮಲಯಾಳಂ ಮರಿವಾ ಅದೇನೋ ಕೇಳಿದ್ರು. ಇವರಿಲ್ಲ ಕನ್ನಡ ಅಂದ್ರು. ಬಂದು ನಮ್ಮ ಬೆಂಗಳೂರು ಅಲ್ಲೇ ನೋಡೋ ಟ್ರಾಫಿಕ್ ಹೆಂಗೆ ಅನಿಸ್ತಾ ಇದೆ. ಬೆಂಗಳೂರು ಬೋರ್ಡ್ ಬಂತಾ? ಬೆಂಗಳೂರು ರೈಲ್ವೆ ಸ್ಟೇಷನ್ ತಗೋ ಬಂತಾ? ಇಲ್ಲಿ ಬೆಂಗಳೂರು. ಇಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ನೋಡಿ ನಮ್ಮ ಯಜಮಾನ್ರನ್ನ. ಬ್ಯಾಂಗ್ಳೂರ್ ನೀವು ಮಾಡಿ. ಈಗ ಏನಾದರೂ ಡ್ಯಾನ್ಸ್ ಮಾಡಿ ನೋಡಿ. ನೈಟ್ ಎಲ್ಲ ನಿದ್ದೆ ಇಲ್ಲ, ಮಾತಾಡಿ ಅಂತ ಅವಳೆ. ಇವಳು ಮಾತ್ರ ಬೆಳಿಗ್ಗೆ 9 ಗಂಟೆ ತನಕ ನಿದ್ದೆ ಮಾಡಿದ್ದಾಳೆ. ಇವಳು ಏನಿಲ್ಲ, ನಾನು ಮಧ್ಯ ಎದ್ದು ಮತ್ತೆ ಬಿತ್ಕೊಂಡೆ ತಾನೆ. ಬೆಳಗಿನ ಜಾವ ಮಲ್ಕೊಂಡಿದ್ದು ನಾನು. ಆಮೇಲೆ ಚೆನ್ನಾಗಿ ಕಾಣ್ತಿದ್ದೀರಾ, ಪರವಾಗಿಲ್ಲ. ಯಾರ್ಯಾರು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಕಮೆಂಟ್ ಎಲ್ಲ ಹಾಕಿ. ನಾವು ಕೊನೆಗೂ ಅಂತೂ ಬೆಂಗಳೂರು ಬಂದು ತಲುಪಿದ್ದೀವಿ. ಇದೇ ಖುಷಿ ವಿಷಯ ನಮ್ಮದು. ಸೊ ಹಂಗೆ ಟ್ರೈನ್ದು ಟೂರು ಮಾಡಿದ್ದೀವಿ. ಹಿಂದೆ ಹೋಗಿ ಬೆಳ್ಳು ಕಾಣ್ತೀರಾ. ಮತ್ತೆ ಎಲ್ಲರಿಗೂ ಯಾಕೆ ವೈಟ್ ಬೆಡ್ಶೀಟೇ ಕೊಟ್ಟಿರ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಕ್ಲೀನ್ ಮಾಡಿರಲ್ಲ ನೆಟ್ಟಿಗೆ. ಇದು ನೋಡಿದ್ರೆ ಹಾಸ್ಪಿಟಲಲ್ಲಿ ಶವಗಾರದಲ್ಲಿ ಹೊಚ್ಚಿರ್ತಾರಲ್ಲ, ಆ ಥರ ಒಂದೊಂದ್ಸಲ. ಇವಾಗ ಈ ಕಲರ್ ಕೊಟ್ಟಿದ್ದಾರೆ, ಅದನ್ನ ನಾವು ಕೆಳಗೆ ಹಾಸ್ಕೊಂಡಿರ್ತೀವಿ. ಬಟ್ ಬೆಟರು ನಿಮ್ಮದೇ ಯಾವುದಾದ್ರೂ ಬಟ್ಟೆಗಳು ತಗೊಬನ್ನಿ, ಅಷ್ಟು ಕ್ಲೀನ್ ಇರಲ್ಲ. ಆಯ್ತಾ? ಆಯಿತು, ಕೊಡು ಮುಗಿಸೋಣ. ಸೊ ಬೆಂಗಳೂರು ಬಂದು ತಲುಪ್ತು. ಈ ಟ್ರೈನು ಇದೇ ಲಾಸ್ಟ್ ಸ್ಟಾಪ, ಇನ್ನೂ ಮುಂದಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಸೊ ಬೆಟರ್ ನಾವು ಇಳಿಯೋಣ. ಇಳಿದ್ಬಿಟ್ಟು ಒಂದು ಮಾಡೋಣ ಆಚೆ. ಇಳಿದ್ಬಿಟ್ಟು ಅಲ್ಲಿ ಕಂಟಿನ್ಯೂ ಮಾಡೋಣ. ವಾಯ್ಸ್ ಬರಲ್ಲ ಬಿಡು, ಇಲ್ಲೇ ಬಾಯ್ ಮಾಡಿಬಿಡೋಣ. ಸರಿ, ಹಂಗಾದ್ರೆ ಎಲ್ರಿಗೂ ವಂದನೆಗಳು. ನಮ್ಮ ಟ್ರೈನ್ ಟೂರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ, ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಹೇಳು, ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡೋರಿಗೆ ಆಫ್ಟರ್ನೂನ್ ಹೇಳೆ. ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗ್, ಮುಂಜಾನೆಯ ಶುಭೋದಯಗಳು. ಮಧ್ಯಾಹ್ನ ನೋಡೋರಿಗೆ ಗುಡ್ ಆಫ್ಟರ್ನೂನ್, ಹಾಗೆ ಸಂಜೆ ನೋಡೋರಿಗೆ ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಮತ್ತೆ ರಾತ್ರಿ ನೋಡೋರಿಗೆ ಶುಭರಾತ್ರಿ. ಗುಡ್ ನೈಟ್, ಶುಭರಾತ್ರಿ. ಊಟ ಮಾಡಿ ಮಲ್ಕೊಳ್ಳಿ. ಸರಿ, ನಾವು ಬಂದ್ವಿ. ಬಾಯ್ ಬಾಯ್. ಬಾಯ್ ಬಾಯ್.